ಇಳೆಯರಾಜರಿಗೆ ಕ್ಷಮೆ ಕೇಳಿದ ಕರುಪ್ಪು ಚಿತ್ರತಂಡ. ಸೊ ಯಾಕೆ ಅಂತ ನೋಡೋದಾದ್ರೆ, ಚಿತ್ರತಂಡದಿಂದ ಏನೆಲ್ಲ ಸಮಸ್ಯೆ ಆಗಿದೆ, ಚಿತ್ರತಂಡದಿಂದ ಇಳೆಯರಾಜ ಅವರಿಗೆ ಏನೆಲ್ಲ ಸಮಸ್ಯೆ ಆಗಿದೆ ಅಂತ ನೋಡೋದಾದ್ರೆ, ಅವ್ರಿಗೇನು ಪರ್ಸನಲ್ ಸಮಸ್ಯೆ ಆಗಿಲ್ಲ, ಬಟ್ ಅವರನ್ನು ಬೆಂಬಲಿಸುವಂಥವರಿಗೆ ಈ ಒಂದು ಚಿತ್ರತಂಡದಿಂದ ಬೇಜಾರು ಉಂಟಾಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಸೊ ಯಾಕಂದರೆ ಕರುಪ್ಪು ಚಿತ್ರ ಇತ್ತೀಚೆಗೆ ಸಾಕಷ್ಟು ಸುದ್ದಿಯಲ್ಲಿರುವಂತಹ ಚಿತ್ರ ಆಗಿರ್ಬೋದು, ಅದರಲ್ಲೂ ಸೂರ್ಯ ಅವರಿಗೆ ಒಂದು ಒಳ್ಳೆ ಕಂಬ್ಯಾಕ್ ಆಗಿರುವಂತಹ ಚಿತ್ರ, ಸಾಕಷ್ಟು ಸೋಲುಗಳನ್ನು ಕಾಣಿಸ್ಕೊಂಡಿರುವಂತಹ ಸೂರ್ಯ ಅವರಿಗೆ ಈ ಚಿತ್ರ ಒಂದು ಒಳ್ಳೆಯ ಕಂಬ್ಯಾಕ್ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ಒಳ್ಳೆಯ ಪ್ರಶಂಸೆಗಳಾಗಿರ್ಬೋದು, ಒಳ್ಳೆಯ ರೆಸ್ಪಾನ್ಸ್ಗಳಾಗಿರ್ಬೋದು ಈ ಚಿತ್ರತಂಡಕ್ಕೆ ಸಿಗ್ತಾ ಇದೆ. ಹಾಗೆ ಚಿತ್ರದ ಕೆಲವೊಂದು ದೃಶ್ಯಗಳಾಗಿರ್ಬೋದು ಸಾಕಷ್ಟು ಒಂದು ವೈರಲ್ ಆಗ್ತಾ ಇರುವಂಥದ್ದು. ಸೊ ಥಿಯೇಟರ್ನಲ್ಲಿ ಜನಗಳ ಕೂಗಾಟ ಕೇಳ್ತಾ ಇದೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಜನಗಳ ಕೂಗಾಟ ನೋಡ್ತಾ ಇದ್ದಾಗಲೇ ಅನಿಸುತ್ತೆ ಈ ಸಿನಿಮಾ ತುಂಬ ಚೆನ್ನಾಗಿದೆ, ಜನಗಳಿಗೆ ತುಂಬ ಇಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಕರುಪ್ಪು ಚಿತ್ರದ ರಹಸ್ಯ ಏನು, ಕರುಪ್ಪು ಚಿತ್ರದಿಂದ ಸಾಕಷ್ಟು ಒಂದು ಡಿವೋಷನಲ್ ಆಗಿರ್ಬೋದು ಅಥವಾ ಒಳ್ಳೆಯ ಕೆಲವೊಂದು ಸಿನಿಮಾದ ಥ್ರಿಲ್ಲರ್ಗಳಾಗಿರ್ಬೋದು ಅಥವಾ ಈ ಸಿನಿಮಾಕ್ಕೆ ಹೋಲಿಸಿದಾಗ ಸೊ ಸಾಕಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಇದನ್ನು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗ ಇಳೆಯರಾಜ ಅವರಿಗೆ ಮತ್ತೆ ಈ ಚಿತ್ರಕ್ಕೆ ಏನು ಸಂಬಂಧ, ಇವರ ಹೆಸರು ಯಾಕೆ ಇಲ್ಲಿ ಬರ್ತಾ ಇದೆ ಅಂತ ನೋಡೋದಾದ್ರೆ, ಕೆಲವೊಂದು ಚಿತ್ರತಂಡಗಳು ಏನು ಮಾಡ್ತಾ ಇದೆ ಅಂದರೆ ಇತ್ತೀಚೆಗೆ ಬರುವಂತಹ ಚಿತ್ರಗಳು ಸಿನಿಮಾಗಳಾಗಿರ್ಬೋದು ಏನು ಮಾಡ್ತಾ ಇದೆ ಅಂದರೆ, ಹಳೆಯ ಹಾಡುಗಳನ್ನು ಹೊಸ ರೀತಿಯಲ್ಲಿ ರೀಕ್ರಿಯೇಟ್ ಮಾಡೋದಾಗಿರ್ಬೋದು ಅಥವಾ ಹಳೆಯ ಸೀನ್ಗಳನ್ನು ಇಲ್ಲಿ ಆ ಡೈಲಾಗ್ಗಳನ್ನು ಇಲ್ಲಿ ರೀಕ್ರಿಯೇಟ್ ಮಾಡೋದಾಗಿರ್ಬೋದು. ಸೊ ಸಾಕಷ್ಟು ಇದು ಒಂದು ಸಿನಿಮಾದ ಒಂದು ಏನು ಹೇಳ್ತೀವಿ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆ ಥರ ಮಾಡಿದಾಗ ಜನಗಳು ಆ ಒಂದು ಸಿನಿಮಾವನ್ನು ಕೂಡ ನೆನಪಿಸ್ಕೊಳ್ತಾರೆ, ಆಮೇಲೆ ಈ ಸಿನಿಮಾಕ್ಕೆ ಇನ್ನಷ್ಟು ಒಂದು ಹುರುಪನ್ನು ಕೂಡ ಕೊಡ್ತಾರೆ, ಯಾಕಂದರೆ ಆ ಸಿನಿಮಾದ ಡೈಲಾಗನ್ನೆಲ್ಲ ಇಲ್ಲಿ ಹೋಲಿಸಿದ್ದಕ್ಕೆ. ಸೊ ಆ ಥರ ಒಂದು ಕೆಲವೊಂದು ಸಣ್ಣ ಸಣ್ಣ ಗ್ಲಿಮ್ಸ್ಗಳನ್ನು ಇಲ್ಲಿ ಹಾಕಿದಾಗ ಚಿತ್ರತಂಡಕ್ಕೆ ಇನ್ನೊಂದು ಒಂದು ಕೈ ಮೇಲೆ ಅನ್ನುವಂತಹ ಒಂದು ಸಾಹಸ ಆಗಿರ್ಬೋದು ಅಥವಾ ಕೆಲವೊಂದು ಚಿತ್ರಕ್ಕೆ ಈ ಒಂದು ಪ್ರಶಂಸೆ ಸಿಗೋದು ಕಾಮನ್ ಆಗಿರುತ್ತೆ. ಬಟ್ ಈ ಚಿತ್ರತಂಡದಿಂದ ಏನಾಗಿದೆ ಅಂತ ನೋಡೋದಾದರೆ, ಚಿತ್ರತಂಡ ಸಾಕಷ್ಟು ಒಂದು ಸೋಷಿಯಲ್ ಮೀಡಿಯಾದ ಕೆಲವೊಂದು ಟ್ರೆಂಡ್ಗಳನ್ನು ಉಪಯೋಗಿಸಿ ಈ ಸಿನಿಮಾದಲ್ಲಿ ಹಾಕಿರುವಂಥದ್ದು. ಸೊ ಸಿನಿಮಾದಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾದ ಟ್ರೆಂಡ್ಗಳನ್ನು ಹಾಕಿದರೆ ಮಾತ್ರ ಸಿನಿಮಾ ಉಳಿಯೋದಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ಬೋದು. ಬಟ್ ಆ ಥರ ಇದ್ದಾಗ ಮಾತ್ರ ಜನಗಳು ಇನ್ನಷ್ಟು ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾರೆ, ಯಾಕಂದರೆ ಇತ್ತೀಚೆಗೆ ಜನರು ಸಿನಿಮಾ ಅಥವಾ ಥಿಯೇಟರ್ಗೆ ಹೋಗೋ ಬದಲು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಕೆಲವೊಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಿನಿಮಾ ನೋಡಿದ್ರೆ ಜಾಸ್ತಿ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಟ್ರೆಂಡ್ಗಳನ್ನು ಅನುಕರಣೆ ಈ ಸಿನಿಮಾದಲ್ಲಿ ಹಾಕಿದ್ರೆ ಸೊ ಅಲ್ಲಿ ಜನಗಳಿಗೆ ಮತ್ತಷ್ಟು ಖುಷಿ ಆಗುತ್ತೆ, ಮತ್ತಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸಿನಿಮಾದಲ್ಲಿ ಈ ಒಂದು ಹೊಸ ರೀತಿಯಲ್ಲಿ ಇದನ್ನು ರೀಕ್ರಿಯೇಟ್ ಮಾಡೋದಾಗಿರ್ಬೋದು ಇದೀಗ ಈಗಿನ ಟ್ರೆಂಡಿಂಗ್ ಆಗಿ ಹೊರಟಿದೆ. ಸೊ ಹಾಗಾಗಿ ಇದನ್ನು ಕರುಪ್ಪು ಚಿತ್ರತಂಡ ಮಾಡ್ತಾ ಇದೆ. ಸೊ ಹಾಗಾಗಿ ಕರುಪ್ಪು ಚಿತ್ರತಂಡದಿಂದ ಇಳೆಯರಾಜ ಅವರಿಗೆ ಏನಪ್ಪ ಅಂದರೆ ಅವಹೇಳನ ಆಯಿತು ಅಂತ ನೋಡೋದಾದ್ರೆ, ಅದರಲ್ಲಿ ಈಗ ಇಳೆಯರಾಜ ಅವರು ಏನು ಮಾಡ್ತಾರೆ, ಅವರ ಒಂದು ಕೃತಿ ಚೌರ್ಯದ ಕೆಲವೊಂದು ಸ್ಟೇಟ್ಮೆಂಟ್ ಆಗಿರ್ಬೋದು ಅದನ್ನು ಅವರು ದೂರು ದಾಖಲಿಸಿದ್ದಾರೆ. ಕೆಲವೊಂದು ಸಿನಿಮಾಗಳಲ್ಲಿ ಅವರ ಕೃತಿ ಚೌರ್ಯ ಆಗಿದೆ, ಕೆಲವೊಂದು ಸಿನಿಮಾಗಳಲ್ಲಿ ಅವರು ಬಳಸಿರುವಂಥ ಕೃತಿ ಅಂದರೆ ಅವರದ್ದೇ ಆದ ಕೃತಿಯನ್ನು ಇನ್ನೊಂದು ಸಿನಿಮಾದಲ್ಲಿ ಅವರ ಅನುಮತಿ ಇಲ್ಲದೆ ಬಳಸಿದ್ದಕ್ಕೆ ದೂರನ್ನು ದಾಖಲಿಸೋದಾಗಿರ್ಬೋದು. ಸೊ ಇದು ಆಗ್ತಾ ಬರ್ತಾ ಇದೆ. ಸೊ ಅಂಥದ್ರಲ್ಲಿ ಈ ಸಿನಿಮಾದ ದೃಶ್ಯ ಒಂದರಲ್ಲಿ ಏನಾಗಿದೆ ಅಂದರೆ, ನಾವೇನಾದರೂ ಇಳೆಯರಾಜ ಅವರ ಒಂದು ಹಾಡನ್ನಾಗಿರ್ಬೋದು ಅವರ ಕೃತಿಯನ್ನು ಸಾರ್ವಜನಿಕವಾಗಿ ಹೇಳಿದರೆ ನಾವು ಕೂಡ ದಂಡ ಕಟ್ಟಬೇಕಾಗತ್ತೆ ಅನ್ನೋ ಒಂದು ದೃಶ್ಯ ಈ ಒಂದು ಸಿನಿಮಾದಲ್ಲಿ ಬಂದಿರುವಂಥದ್ದು, ಕರುಪ್ಪು ಸಿನಿಮಾದಲ್ಲಿ ಬಂದಿರುವಂಥದ್ದು. ಸೊ ಅದು ಅವರ ಬೆಂಬಲಿಗರಾಗಿರ್ಬೋದು ಅಂದರೆ ಇಳೆಯರಾಜ ಅವರ ಬೆಂಬಲಿಗೆ ಇದು ನೋವನ್ನು ಉಂಟು ಮಾಡಿದೆ. ಯಾಕಂದರೆ ಇಳೆಯರಾಜ ಅವರು ಸೀರಿಯಸ್ ಆಗಿ ಹಾಕಿರುವ ಈ ಕೇಸ್ ಆಗಿರ್ಬೋದು, ಅವರ ಕೃತಿ ಚೌರ್ಯದ ಬಗ್ಗೆ ಅವರು ಮಾತಾಡಿರೋ ರೀತಿಯನ್ನು ಈ ಸಿನಿಮಾದಲ್ಲಿ ಹೀಗೆ ನೆಗೆಟಿವ್ ಆಗಿ ತೋರಿಸಿದಾರಲ್ಲ ಅನ್ನುವಂಥದ್ದು ಅವರ ಒಂದು ಬೆಂಬಲಿಗರ ಒಂದು ಆರೋಪ ಆಗಿದೆ. ಸೊ ಇದರ ಬಗ್ಗೆ ಚಿತ್ರತಂಡ ಕೂಡ ಇಳೆಯರಾಜ ಅವರ ಹತ್ರ ಕ್ಷಮೆ ಕೇಳಿದ್ದಾರೆ, ಅದು ಮಾತಿಗೆ ಅಲ್ಲೇ ಸರಿ ಹೋಗಿದೆ, ಅಲ್ಲಿಗೆ ಸರಿಯಾಗಿ ಹೋಗಿದೆ ಅಂತಲೇ ಹೇಳ್ಬೋದು. ಇನ್ನು ಕರುಪ್ಪು ಚಿತ್ರ ಸಾಕಷ್ಟು ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಗಳಿಸ್ತಾ ಇದೆ, ಅದರಲ್ಲೂ 100 ಕೋಟಿಯ ಮೇಲೆ ಗಳಿಕೆ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಇದು ಸೂರ್ಯ ಅವರಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ, ಸೂರ್ಯ ಅವರಿಗೆ ಒಂದು ದೊಡ್ಡ ಕಂಬ್ಯಾಕ್ ಆಗಿ ತ್ರಿಷಾ ಅವರು ಕೂಡ ಈ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಚಿತ್ರತಂಡಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂತ ನಡುವೆ ಇಂಥ ಕೆಲವೊಂದು ನೆಗೆಟಿವ್ ಆಗಿ ಬರೋದು ಕಾಮನ್, ನಾವು ನೋಡಿರ್ತೀವಿ. ಕೆಲವೊಂದು ಒಳ್ಳೆ ಚಿತ್ರಗಳು ಒಳ್ಳೆ ಹೆಸರು ಮಾಡ್ತಾ ಇದೆ ಅಂದಾಗ ಅಲ್ಲಿ ಕೃತಿ ಚೌರ್ಯದ ಒಂದು ಆರೋಪ ಆಗಿರ್ಬೋದು, ಸೆನ್ಸಾರ್ನ ಆರೋಪ ಆಗಿರ್ಬೋದು ಅಥವಾ ಏನಾದರೂ ಆ ಸಿನಿಮಾದ ಕೆಲವೊಂದು ಗ್ಲಿಮ್ಸ್ಗಳನ್ನು ಪೈರಸಿ ಮಾಡೋದಾಗಿರ್ಬೋದು. ಸೊ ಈ ಥರ ಒಂದು ನೋಡ್ತಾನೆ ಬಂದಿದೆ. ಯಾವುದಾದ್ರೂ ಒಳ್ಳೆ ಸಿನಿಮಾ ಬಂದರೆ ಸಾಕು ಅದಕ್ಕೆ ಏನಾದರೂ ಒಂದು ಕಡೆಯಲ್ಲಿ ನೆಗೆಟಿವ್ ಆಗಿ ಹುಟ್ಟುತ್ತೆ. ಸೊ ಅಂಥದ್ದೇ ಒಳ್ಳೆ ಸಿನಿಮಾ ಆಗಿರುವಂಥ ಕರುಪ್ಪು ಚಿತ್ರಕ್ಕೂ ಕೂಡ ಆ ಥರದ್ದು ಒಂದು ನೆಗೆಟಿವ್ ಆಗಿ ಇದು ಕಾಣಿಸ್ಕೊಳ್ತಾ ಇದೆ ಅಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ.